ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಧರಣೇಶ್ ಜೆ. ನನ್ನ ಮನೆ ಪಾಠ ನಿಮಗಾಗಿ. ಇವತ್ತು ನಮ್ಮ ಮನೆ ಪಾಠದಲ್ಲಿ ಫ್ರಾತ್ ಆ್ಯಂಡ್ ಬಬಲ್ ಎಂಬ 7th ಸ್ಟ್ಯಾಂಡರ್ಡ್ ಪೋಯಮ್ನ ಡಿಸ್ಕಸ್ ಮಾಡೋಕೆ ಹೋಗೋಣ. ಸೊ ಅದನ್ನ ಬರೆದವರು ಆ್ಯಡಮ್ ಲಿಂಡ್ಸೆ ಗಾರ್ಡನ್ ಅಂತೇಳಿ. ಸೊ ಇದಿಷ್ಟು ನಮ್ಮ ಪೋಯಮ್ ಟೈಟ್ಲ್ ಜೊತೆಗೆ ಆ ಪೋಯೆಟ್ ಬಗ್ಗೆ ಇರುವಂಥ ಒಂದಿಷ್ಟು ಇನ್ಫಾರ್ಮೇಷನ್. ಆದರೆ ಬಿಫೋರ್ ವಿ ಗೆಟ್ ಇನ್ ದ ಪೋಯಮ್, ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಪೋಯೆಟ್ ಇಂಟ್ರೊಡಕ್ಷನ್. ಸೊ here we have in the page number 72 you can refer the textbook. So there you can see the poet introduction in the page number 72 ಅಲ್ಲಿ ನೀವು ಕವಿಯ ಪರಿಚಯ ನೋಡ್ತಾ ಇದ್ವಿ. ನಾವು ಅದ್ರ ಬಗ್ಗೆ ಒಂದಿಷ್ಟು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಡಮ್ ಲಿಂಡ್ಸೆ ಗಾರ್ಡನ್ was a 19th century poet. He belongs to Australia, so he is an Australian poet. He was a famous writer and poet in the Australia. So he was honored on a postage stamp ಬೇರಿಂಗ್ ಇಸ್ ದ ಪೋರ್ಟ್ರೇಟ್ ಇಶ್ಯೂಡ್ ಬೈ ಆಸ್ಟ್ರೇಲಿಯಾ ಪೋಸ್ಟ್. ಅವ್ರು ಎಷ್ಟು ಫೇಮಸ್ ಆಗಿದ್ರು ಅಂತ ಹೇಳಿದ್ರೆ, ಅವರಲ್ಲಿ ಪೋಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇವರ ಫೋಟೋವನ್ನು ಇಟ್ಕೊಂಡು ಅವರ ಗೌರವಾರ್ಥವಾಗಿ ಒಂದು ಸ್ಟ್ಯಾಂಪ್ ಮಾಡಿದ್ರು. ಅಷ್ಟು ಇವರು ಫೇಮಸ್ ಆಗಿದ್ರು ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಇವರು ಬರೆದಿರುವಂಥ ಭಾಳಷ್ಟು ಕೃತಿಗಳಿದೆ. ಅದರಲ್ಲಿ ಫೇಮಸ್ ಆಗಿರುವಂಥದ್ದು ಮತ್ತು ಪ್ರಸಿದ್ಧವಾಗಿರುವಂಥ ಕೃತಿಗಳಾದಂತ ಹೇಳಿದ್ರೆ ಅ ಸಾಂಗ್ ಆಫ್ ಆಟಮ್ 1868 ಬರೆದಿರೋಂಥ ಒಂದು ಪೋಯಮ್ ಆಗಿದೆ. ಜೊತೆಗೆ ದ ಸ್ಟಿಕ್ ಸ್ಟಾಕ್ ರೈಡರ್ ಅಂತೇಳಿ ಒಂದು ಮತ್ತೊಂದು ಪೋಯಮ್, ಜೊತೆಗೆ ಆ್ಯಂಡ್ ದ ಸ್ವಿಮ್ಮರ್ ಅಂತೇಳಿ ಕೂಡ ಬರೆದಿದ್ದಾರೆ. ಸೊ ಇದಿಷ್ಟು ಅವ್ರು ಬರೆದಂಥ ಪ್ರಸಿದ್ಧವಾದ ಕೃತಿಗಳಾಗಿರ್ತದೆ. ಅದ್ರ ಜೊತೆಗೆ ನಾವು ನೋಡುವಂಥ ಇವತ್ತಿನ ಪೋಯಮ್ ಕೂಡ ಭಾಳಷ್ಟು ಅರ್ಥಗಿರಬೇಕಾದ್ದು ಮತ್ತು ತುಂಬ ಶಾರ್ಟ್ ಇರೋಂಥದ್ದು, ಭಾಳಷ್ಟು ಅರ್ಥ ಮಾಡುವಂಥದ್ದು ಪೋಯಮ್ ಇದೆ. ಬಹಳಷ್ಟು ರೀತಿಯಲ್ಲಿ ನಾವು ಅದನ್ನ ಬೋಧನೆ ಮಾಡ್ಬೋದು, ಅಷ್ಟು ಚೆನ್ನಾಗಿರುವಂಥ ಪೋಯಮ್. ಇದಿಷ್ಟು ನೋಡ್ತಾವಣ ನೋಡಿ. ನಾವು ನೋಡ್ತಾ ಇದ್ದೀವಿ ದ ಫ್ರಾತ್ ಆ್ಯಂಡ್ ದ ಬಬಲ್, ದ ಪೋಯಮ್ ರಿಟನ್ ಬೈ ಆ್ಯಡಮ್ ಲಿಂಡ್ಸೆ ಗಾರ್ಡನ್, ಆನ್ ಆಸ್ಟ್ರೇಲಿಯನ್ ಪೋಯೆಟ್. ಸೊ let me read the poem once for you all. ನಿಮಗೋಸ್ಕರ ಒಂದ್ಸರಿ ನಿಮ್ಮ ಪೋಯಮ್ನ ಒಂದ್ಸರಿ ಓದ್ತೀನಿ. ನೀವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಜೊತೆ ನೋಡ್ತೀರಲ್ವಾ, ಬೆಲ್ ಇಟ್ಕೊಂಡು ಫಾಲೋ ಮಾಡ್ತಾ ಬನ್ನಿ. ನಾನು ಓದ್ಲಾ, ನೋಡ್ಕೊಳ್ಳಿ. ದ ಪೋಯಮ್ ಫ್ರಾತ್ ಆ್ಯಂಡ್ ಬಬಲ್, ಆ್ಯಡಮ್ ಲಿಂಡ್ಸೆ ಗಾರ್ಡನ್. ಓಕೆ. Question not, but live and labor till your goal be won, helping every feeble neighbor, seeking help from none. Life is mostly froth and bubble. Two things stand like stone: kindness in another's trouble, courage in your own. So this is the poem we are going to discuss now. ಇವತ್ತು ಈ ಪೋಯಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ತುಂಬ ಶಾರ್ಟ್ ಅಲ್ವಾ, ತುಂಬ ವೆರಿ ಶಾರ್ಟ್ ಪೋಯಮ್, ಬಟ್ ಇಟ್ ಹ್ಯಾಸ್ ಅ ಲಾರ್ಜ್ ಆ್ಯಂಡ್ ಹ್ಯೂಜ್ ಮೀನಿಂಗ್ ಆ್ಯಂಡ್ ಡೆಪ್ತ್ ಮೀನಿಂಗ್. ತುಂಬ ಆಳವಾದ, ಬಹಳಷ್ಟು ವಿಸ್ತಾರವಾದ ಅರ್ಥವನ್ನು ಒಳಗೊಂಡಂಥ ಒಂದು ಸಣ್ಣ ಪೋಯಮ್ ಆಗಿದೆ. ಬಹಳಷ್ಟು ಫೇಮಸ್ ಆಗಿರುವಂಥ ಪೋಯಮ್, ತುಂಬ ಚೆನ್ನಾಗಿದೆ. ಲೈಫಿಗೆ, ನಿಮ್ಮ ಜೀವನಕ್ಕೆ ಬಹಳಷ್ಟು ಪಾಠ ಕಲಿಸುವಂಥ ಪೋಯಮು, ತುಂಬ ಚೆನ್ನಾಗಿದೆ. ಇವತ್ತಿಗಂತೂ ಇದು ನಮ್ಮ ಅನಿವಾರ್ಯತೆ ಇದೆ. ಇದಕ್ಕೆ ಅಷ್ಟು ಚೆನ್ನಾಗಿರುವಂಥ ಪೋಯಮ್ ನೋಡ್ತಾವಣ. ಇಲ್ಲಿ ಹೇಳ್ತಾರೆ ಫ್ರಾತ್ ಆ್ಯಂಡ್ ಬಬಲ್. ನೋಡಿ, ಫ್ರಾತ್ ಆ್ಯಂಡ್ ಬಬಲ್ ಅಂತಂದರೆ ನಮಗೆಲ್ಲ ಗೊತ್ತಿದೆ. ಬಬಲ್ ಮೀನ್ಸ್ ಗುಳ್ಳೆಗಳು ಅಲ್ವಾ, ಗುಳ್ಳೆಗಳು, ನೀರಿನ ಮೇಲೆ ಬರುವಂಥ ಗುಳ್ಳೆಗಳು ಅಂತೇಳಿ. ಮತ್ತು ಫ್ರಾತ್ ಅಂದರೆ ಆ ಥರದ ಗುಳ್ಳೆಗಳು ತುಂಬ ಒಳಗೊಂಡಿರುವಂಥ ಒಂದು ನೊರೆ, ತುಂಬ ಸಣ್ಣ 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 ಗುಳ್ಳೆಗಳಾಗಿ ಏನಾಗಿರುತ್ತೆ, ನೊರೆ ಆಗಿರುತ್ತಲ್ವ, ಆ ನೊರೆ ನಾವು ಹೇಳ್ತೀವಿ ಫ್ರಾತ್ ಅಂತೇಳಿ. ಹಾಗಾದರೆ ಫ್ರಾತ್ ಆ್ಯಂಡ್ ಬಬಲ್ ನೊರೆ ಮತ್ತು ಗುಳ್ಳೆಗಳು ಅಂತೇಳಿ. ಹಾಗಾದರೆ ಅವು ಯಾವತ್ತೂ ಶಾಶ್ವತನಾ? ನೊರೆ ಮತ್ತು ಗುಳ್ಳೆಗಳು ಯಾವತ್ತೂ ಶಾಶ್ವತ ಅಲ್ಲ. ಅದು ಯಾವಾಗ ನೀರು ಮೇಲೆ ಬರುತ್ತದೆ, ಯಾವಾಗ ಹೋಗುತ್ತೆ ಅಲ್ವಾ, ನಮಗೊಂದು ಗೊತ್ತಾಗಲ್ಲ. ಹಾಗೆ ನಮ್ಮ ಲೈಫಿಗೆ ನಾವು ವಿ ಆರ್ ಅಡಾಪ್ಟಿಂಗ್ ದಿಸ್ ವರ್ಡ್ಸ್. ನಮ್ಮ ಲೈಫಿಗೆ ನಾವು ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ. ನಾನು ಹಾಗಾದರೆ ನಿಮಗೆ ಈ ಪೋಯಮ್ನ ತಡ ಮಾಡದೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನಾವೇನು ನಮ್ಗೆ ಇಲ್ಲಿರುವಂಥ ಒಂದಿಷ್ಟು ಸಂದೇಶಗಳನ್ನ ಈ ಪೋಯಮ್ ಕೊಡುತ್ತೆ, ಬಹಳಷ್ಟು ಒಳ್ಳೆಯ ಸಂದೇಶಗಳನ್ನ ಕೊಡುತ್ತೆ. ನಾವು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ಓದ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಲಾ? ಓಕೆ, ಹಾಗಾದ್ರೆ ನೀವು ಫಾಲೋ ಮಾಡ್ತೀರಲ್ವಾ? ಓಕೆ. ಫ್ರಾತ್ ಆ್ಯಂಡ್ ಬಬಲ್, ಕ್ವೆಶ್ಚನ್ ನಾಟ್. ನೋಡಿ, ಅವ್ರು ಹೇಳ್ತಾರೆ, ದ ಪೋಯಟ್ ಈಸ್ ಟೆಲಿಂಗ್ ಕ್ವೆಶ್ಚನ್ ನಾಟ್ ಅಂದರೆ ಪ್ರಶ್ನೆ ಕೇಳಬೇಡ್ರಿ. ನೀವು ಪ್ರಶ್ನೆ ಕೇಳಬೇಡಿ, ನಾನು ಮತ್ತು ನೀವು ನಮಗೆ ಹೇಳ್ತಿರೋಂಥದ್ದು, ಓದುಗರಿಗೆ ಹೇಳ್ತಿರೋಂಥದ್ದು. ನಮ್ಮ ಪೋಯಟ್ ಆ್ಯಡಮ್ ಲಿಂಡ್ಸೆ ಗಾರ್ಡನ್ ಹೇಳ್ತಿದ್ದಾರೆ, ಪ್ರಶ್ನೆ ಮಾಡಬೇಡಿ. ದಟ್ ಮೀನ್ಸ್ ಹೆಚ್ಚು ವಿಚಾರ ಮಾಡಬೇಡಿ, ಹೆಚ್ಚು ಟೆನ್ಷನ್ ಮಾಡ್ಕೋಬೇಡಿ, ಹೆಚ್ಚು ಥಿಂಕ್ ಮಾಡಬೇಡಿ, ಹೆಚ್ಚು ವಿಮರ್ಶೆ ಮಾಡಬೇಡಿ. ನೋಡಿಲ್ಲ, ಹೆಚ್ಚು ಆಲೋಚನೆ ಮಾಡ್ತಾ ಕೂತ್ಕೋಬೇಡಿ. ಏನು ಮಾಡ್ಬೇಕಂತೆ? ಬಟ್ ಲೀವ್ ಆ್ಯಂಡ್ ಲೇಬರ್, ಅದ್ರ ಬದಲಾಗಿ ವಿ ಹ್ಯಾವ್ ಟು ಲೀವ್, ನಾವು ಬದುಕಬೇಕು. ಹೇಗೆ ಬದುಕಬೇಕಂತೆ? ಲೇಬರ್ ವಿತ್ ಲೇಬರ್ ಮೀನ್ಸ್ ಕೆಲಸ ಮಾಡ್ಕೊಂಡು ಬದುಕಬೇಕು ನಾವು. ನೋಡಿ, ಲೇಬರ್ ಅಂದರೆ ನೋಡಿ ಕೆಲಸ ಅಂತ ಬರ್ತೀನಿ. ಸೊ ನಾವು ಏನು ಮಾಡ್ಬೇಕಂದ್ರೆ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಬಾರ್ದು ಅಂದರೆ ಸರಿಯಾದ ಪ್ರಶ್ನೆಗಳನ್ನ ಪ್ರಶ್ನೆ ಮಾಡಬೇಕಿಲ್ಲ ಅಂತಲ್ಲ, ಬಟ್ ಈ ಒಂದು ಪೋಯಮ್ನ ಅರ್ಥದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ಹೆಚ್ಚು ಥಿಂಕ್ ಮಾಡಬೇಡಿ, ಹೆಚ್ಚು ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಅಯ್ಯೋ ಏನು ಇಲ್ವಲ್ಲ ಅಂತ ಯೋಚನೆ ಮಾಡಬೇಡಿ, ಏನೋ ಕೆಲಸ ಮಾಡ್ತಾ ಬದುಕಿ. ಓಕೆನಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತೇಳಿ ಅರ್ಥ. ಕ್ವಶನ್ ನಾಟ್ ಅಂದರೆ ಹೆಚ್ಚೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಹೌದು, ಆದರೆ ಅದನ್ನು ತಿಳ್ಕೊಳ್ಳೋ ಒಂದು ಭಾಗದಲ್ಲಿ ನಾವು ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ನಾವೇನು ಕ್ವಶನ್ ನಾಟ್. ಮತ್ತು ಜಾಸ್ತಿ ಥಿಂಕ್ ಮಾಡ್ತಾ ಕೂತ್ಕೋಬೇಡಿ, ಆಲೋಚನೆಗಳನ್ನ ಮಾಡ್ತಾ ಕೂತ್ಕೋಬೇಡಿ, ಅದನ್ನೇ ಚರ್ಚೆ ಮಾಡ್ತಾ ಕೂತ್ಕೋಬೇಡಿ ಅಂತ ಹೇಳ್ತಿರೋಂಥದ್ದು. ಹೌದಲ್ವಾ? ನೋಡಿ ಹೇಗೆ. ಮತ್ತು ಬಟ್ ಲೀವ್ ಆ್ಯಂಡ್ ಲೇಬರ್, ಹೇಗೆ ಮಾಡ್ದಂತೆ ನಾವು ಬದುಕಬೇಕು. ಹೇಗೆ? ಕೆಲಸವನ್ನು ಮಾಡ್ತಾ ಬದುಕಬೇಕು, ಸೋಮಾರಿಗಳಾಗಿ ಬದುಕೋರಲ್ಲ.
ಕೆಲಸಗಳನ್ನ ಮಾಡ್ತಾ ಬದುಕಬೇಕು, ಯಾವಾಗಲೂ ಕೆಲಸ ಮಾಡ್ತಿರ್ಬೇಕು ಅಲ್ವಾ. ನಾವು ದುಡ್ದು ನಾವು ಹಣ ನಮ್ಮ ಸಂಪಾದನೆ ಮಾಡಬೇಕು. ಅದನ್ನ ಬಿಟ್ಟು ಅಪ್ಪ ಅಜ್ಜಿ ತಾತ ಯಾರೋ ಕೊಡ್ತಾರೆ ಅಂತೇಳಿ ಕಾಯೋದಲ್ಲ. ನಾವು ನಮ್ಮ ಸಂಪಾದನೆ ಮಾಡಬೇಕು. ನೋಡಿದ್ರಾ, ಲೀವ್ ಅಂಡ್ ಲೇಬರ್. ಎಲ್ಲಿವರೆಗೂ ಕೆಲಸ ಮಾಡ್ಬೇಕಂತೆ, ಎಲ್ಲಿವರೆಗೂ ಬದುಕಬೇಕಂತೆ, ಎಲ್ಲಿವರೆಗೆ ಬದುಕಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಸಾಯೋವರೆಗೂ. ಜೊತೆಗೆ ಟಿಲ್ ಯುವರ್ ಗೋಲ್ ಬಿ ಒನ್. ನೋಡಿದ್ರಾ, ನಿಮ್ಮ ಗುರಿ ತಲುಪುವವರೆಗೆ ದುಡಿಬೇಕಂದ್ರೆ ಕೇವಲ ಹಣ ಸಂಪಾದನೆ ಮಾಡೋದಲ್ಲ. ಈಗ ಆದ್ರೆ ಇಲ್ಲಿ ನೋಡಿದ್ರಾ, ನಮ್ಮ ಗುರಿ ಒಂದು ವೇಳೆ IAS ಆಗೋದಾಗಿದ್ರೆ ಅಲ್ಲಿವರೆಗೆ ನಾವು ಬೇಕು ಓದಬೇಕು. ನೋಡಿದ್ರಾ, ಈ ಪೋಯಮ್ ಹೇಳುವಂಥ ಸಂದೇಶ ಒಳಾರ್ಥ ಇವುಗಳೇ ನೋಡಿ. ಬಟ್ ಲೀವ್ ಅಂಡ್ ಲೇಬರ್, ದುಡಿಬೇಕು ಅಂದ್ರೆ ಇಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಯಾವ ಕೆಲಸ ಮಾಡಬೇಕು, ಸ್ಟಡಿ ಮಾಡ್ಬೇಕಂತ ಅರ್ಥ. ನೋಡಿದ್ರಾ, IAS ಆಗೋ ಗುರಿ ಹೇಳೋನ್ಗೆ ಏನು ಕೆಲಸ ಇದೆ? ಕೆಲಸ ಏನಿಲ್ಲ, ಓದಬೇಕಲ್ವ, ಡಿಗ್ರಿ ಮಾಡ್ಬೇಕಲ್ವ. ಹಾಗೆ ನೋಡಿದ್ರಾ, ಹಾಗಾಗಿ ಲೀವ್ ಅಂಡ್ ಲೇಬರ್ ಮೀನ್ಸ್ ಬದುಕಬೇಕು. ಹೇಗೆ ಬದುಕಬೇಕು? ಕೆಲಸ ಮಾಡ್ತಾ ಬದುಕಬೇಕು, ಓದ್ತಾ ಬದುಕಬೇಕು, ಅಭಿವೃದ್ಧಿ ಆಗ್ತಾ ಬದುಕಬೇಕು. ಮತ್ತೆ ಎಲ್ಲರಿಗೂ ದುಡಿಬೇಕು, ಎಲ್ಲರಿಗೂ ಸಂಪಾದನೆ ಮಾಡಬೇಕು, ಎಲ್ಲರಿಗೂ ಓದಬೇಕು ಅಂತ ಹೇಳಿದ್ರೆ ನಮ್ಮ ಗುರಿ ತಲುಪುವವರೆಗೆ ನಾವು ಓದಬೇಕು, ನಮ್ಮ ಗುರಿ ತಲುಪುವವರೆಗೆ ನಾವು ದುಡಿಬೇಕು. ಒಂದ್ ವೇಳೆ ನಮ್ಮ ಗುರಿ ಏನಾಗಿರುತ್ತೆ, ಒಂದು ಮನೆ ಕಟ್ಟೋದಾಗಿದ್ರೆ ಆ ಮನೆ ಕಟ್ಟೋದಕ್ಕೆ ನಮಗೆ ಬೇಕಾದಂಥ ಹಣವನ್ನು ದುಡಿದು ಸಂಪಾದನೆ ಮಾಡೋದು ದುಡಿತಾ ಇರಬೇಕು. ಮನೆ ನಿರ್ಮಾಣ ಆಗಿ ಮುಗಿಯೋವರೆಗೂ ದುಡಿತಾ ಇರಬೇಕು. ಅದೇ ರೀತಿ ನನ್ನ ಗುರಿ ಒಂದು ವೇಳೆ IAS ಆಗಿದ್ರೆ IAS ಆಫೀಸರ್ ಆಗೋವರೆಗೂ ನಾನು ಓದ್ತಾ ಇರಬೇಕು, ದುಡಿತಾ ಇರಬೇಕಲ್ಲ. ಇಲ್ಲಿ ಓದ್ತಾ ನೋಡಿ, ಈಗ ನಾವು ತಗೋಬೇಕು ಈ ಪೋಯಮ್ನ. ಅರ್ಥ ಆಯ್ತು? ನಾನೊಬ್ಬ IPS ಆಫೀಸರ್ ಆಗ್ಬೇಕಂತಂದ್ರೆ, ನಾನೊಬ್ಬ MLA ಆಗ್ಬೇಕಂದ್ರೆ, ನಾನೊಬ್ಬ MP ಆಗ್ಬೇಕಂದ್ರೆ ಅಲ್ವಾ, ಆ ಕ್ಷೇತ್ರದಲ್ಲಿ ನಾವು ಏನ್ಬೇಕು, ದುಡಿಬೇಕು. ನೋಡಿದ್ರ, ಅದನ್ನು ಹೇಳ್ತಂಥದ್ದು. ನಮ್ಮ ಗುರಿ ಮನೆ ಕಟ್ಟೋದಾಗಿದ್ರೆ ಮನೆ ಕಟ್ಟು ಮುಗಿಸೋವರೆಗೂ ನಾವು ದುಡಿತಾ ಇರಬೇಕು. ನಮ್ಮ ಗುರಿ IAS ಆಗಿದ್ರೆ IAS ಆಗೋವರೆಗೂ ನಾವು ಓದ್ತಾ ಇರಬೇಕು. ಹಾಗೆ ಮತ್ತೆ ಮುಂದೆ ಬೇಡ, ಹೆಲ್ಪಿಂಗ್ ಎವ್ರಿ ಫೀಬಲ್ ನೇಬರ್. ಮತ್ತೆ ಮಾಡ್ಬೇಕಂತ ನಾವು ವಿ ಹ್ಯಾವ್ ಟು ಹೆಲ್ಪ್ ಅವರ್ ನೇಬರ್ಸ್. ನಮ್ಮ ನೆರೆಹೊರೆ. ನೋಡಿ, ನೇಬರ್ ಮೀನ್ಸ್ ನೆರೆಹೊರೆ. ನಮ್ಮ ಸುತ್ತಮುತ್ತಲ ಜನಗಳಿಗೆ, ನಮ್ಮ ಮನೆ ಅಕ್ಕಪಕ್ಕದ ಮನೆಗಳಿಗೆ, ನಮ್ಮ ಬೀದಿಯ ಪಕ್ಕದ ಬೀದಿಗೆ ನಾವೇನ್ಬೇಕು, ಹೆಲ್ಪ್ ಮಾಡ್ಬೇಕಂತೆ. ಮತ್ತೆ ವಿಶೇಷವಾಗಿ ಯಾರಿಗೆ ಹೆಲ್ಪ್ ಮಾಡ್ಬೇಕಂತೆ? ಟು ದ ಫೀಬಲ್. ನೋಡಿರಾ, ಫೀಬಲ್ ಮೀನ್ಸ್ ಬಲಹೀನ, ಶಕ್ತಿ ಇಲ್ಲದಂಥ ಜನಗಳು, ಬಡವರಿರ್ಬೋದು, ದೀನರಿರ್ಬೋದು, ದರಿದ್ರರಿರ್ಬೋದು, ವಿಧವೆಯರಿರ್ಬೋದು, ಅವರೆಲ್ಲ ಅಂತ ಹೇಳ್ತೀವಿ ನಾವು ಬಲಹೀನರು. ಸಮಾಜದಲ್ಲಿ ಬಲಹೀನರು ಅಂತ ಹೇಳ್ತೀವಿ ಅಲ್ವಾ. ಹಾಗಾಗಿ ಆ ಬಲಹೀನರಿಗೆ ನಾವು ಏನ್ಬೇಕಂತೆ, ನಾವು ಹೆಲ್ಪ್ ಮಾಡ್ಬೇಕು. ನೋಡಿ, ಹೆಲ್ಪಿಂಗ್ ಎವ್ರಿ ಫೀಬಲ್, ನಾಟ್ ಒನ್ ನಾಟ್ ಟು, ಒಂದು ಎರಡು ಅಲ್ಲ, ಫೀಬಲ್, ಎವ್ರಿ ಫೀಬಲ್, ಎಲ್ಲ ಬಲಹೀನರಿಗೂ ಸಹಾಯ ಮಾಡ್ತಾ ಬದುಕಬೇಕು. ನೋಡಿಲ್ಲ ಹೇಗೆ ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲರಿಗೂ ನಾವು ಹೆಲ್ಪ್ ಮಾಡ್ಬೇಕು. ಜೊತೆಗೆ ಸೀಕಿಂಗ್ ಹೆಲ್ಪ್ ಫ್ರಮ್ ನನ್. ನೋಡಿ, ಸೀಕಿಂಗ್ ಮೀನ್ಸ್ ವಾಟ್? ವೆರಿ ಸೀಕಿಂಗ್, ಬಯಸಬಾರ್ದು. ನನ್ ಮೀನ್ಸ್ ಯಾರಿಂದನೂ ಬಯಸಬಾರ್ದು. ಸೀಕಿಂಗ್ ಹೆಲ್ಪ್ ಫ್ರಮ್ ನನ್, ನಾವು ಸಹಾಯ ಮಾಡಬೇಕೇ ಹೊರತು ಸಹಾಯವನ್ನು ಬೇರೆಯಿಂದ ಬಯಸಬಾರ್ದು. ನಮಗೆ ಶಕ್ತಿ ಇದೆಯಲ್ವಾ, ನಮಗೆ ಸಾಮರ್ಥ್ಯ ಇದೆಯಲ್ವಾ, ನಾವು ದುಡಿಬೇಕು, ನಾವು ಸಂಪಾದನೆ ಮಾಡಬೇಕು, ನಾವು ಓದಬೇಕು, ನಾವು ಸಹಾಯ ಮಾಡಬೇಕೇ ಹೊರತು ಬೇರೆಯವರಿಂದ ಸಹಾಯವನ್ನು ಬಯಸಬಾರ್ದಂತೆ. ನೋಡಿರೋ ಎಂಥ ಒಳ್ಳೆಯ ಅದ್ಭುತವಾದ ಪೋಯಮ್ ಅಲ್ವಾ. ನಮ್ಮಲ್ಲಿ ಕೊನೆಯ ನಿಮಿಷದ ಒಂದು ಶಕ್ತಿ ಇರೋರು ನಾವೇನು ಮಾಡಬೇಕು, ದುಡಿತಾ ಇರಬೇಕು, ಬೇರೆಯವ್ರಿಗೆ ಸಹಾಯ ಮಾಡ್ತಿರ್ಬೇಕು. ನಾವು ಯಾರಿಗೂ ಭಾರ ಆಗಬಾರ್ದು, ನಾವು ಬೇರೆಯವ್ರಿಗೆ ಆಶ್ರಯವನ್ನು ಕೊಡಬೇಕು. ಅದಿಷ್ಟು ಈ ಪೋಯಮ್ನ ಅರ್ಥ. ನೋಡಿದ್ರಾ, ಇನ್ನು ಮುಂದೆ ಹೋಗಿ, ಲೈಫ್ ಈಸ್ ಮೋಸ್ಟ್ಲಿ ಫ್ರಾತ್ ಅಂಡ್ ಬಬಲ್. ನೋಡಿದ್ರ, ಲೈಫ್ ಅಂದರೆ ಜೀವನ ಹೇಗಂತೆ ಫ್ರಾತ್ ಅಂಡ್ ಬಬಲ್. ಅದು ಗುಳ್ಳೆ ಇದ್ದಾಗೆ, ನೀರಿನ ಮೇಲಿನ ಗುಳ್ಳೆ ಇದ್ದಾಗೆ, ಗುಳ್ಳೆಗಳ ನೊರೆ ಇದ್ದ ಹಾಗೆ ಯಾವಾಗ ಹೋಗುತ್ತೆ ಗೊತ್ತಾಗಲ್ವಾ. ನಾವು ಯಾವಾಗ ಸಾಯ್ತೀವಿ ಯಾರಿಗೆ ಗೊತ್ತು? ನಾವು ಮನುಷ್ಯರು, ಜೀವಿಗಳು ಯಾವ ಗೊತ್ತಲ್ವಾ. ನಾವು ಎಷ್ಟೋ ಸರಿ ನೋಡ್ತಿರ್ತೀವಿ, ಕೋಳಿಗಳನ್ನ ಕುಯ್ತಾ ಇದ್ದಾರೆ, ದನಗಳನ್ನ ಕುಯ್ತಾ ಇದ್ದಾರೆ, ಕುರಿಗಳನ್ನ ತಿನ್ನಕ್ಕಂತ ಕುಯ್ತೀವಲ್ವಾ. ಪಾಪ ಅವುಗಳು ಗೊತ್ತಿತ್ತು ತಿಂತಾರೆ ಅಂತೇಳಿ ಅಲ್ವಾ, ಆ ಕ್ಷಣಕ್ಕೆ ಮುಗಿಸೇ ಬಿಡ್ತಾರೆ. ಹಾಗೆ ನಮ್ಮ ಲೈಫ್ ಹಾಗೆ ಅಲ್ವಾ. ಹಾಗಾಗಿ ಲೈಫ್ ಇಸ್ ಮೋಸ್ಟ್ಲಿ ಫ್ರಾತ್ ಅಂಡ್ ಬಬಲ್. ನಮ್ಮ ಜೀವನ ಹೆಂಗೆ ಅಂತಂದರೆ ನೀರಿನ ಮೇಲೆ ಕುಳ್ಳಿರೋ ಹಾಗೆ. ಒಂದು ವೇಳೆ ಗಾಳಿ ಜೋರಾಗಿ ಬೀಸಿದ್ರು ಕೂಡ ಹೋಗ್ಬಿಡುತ್ತೆ, ಅಥವಾ ಬಿಸಿಲು ಜಾಸ್ತಿ ಬಂದರೂ ಕೂಡ ಹೋಗ್ಬಿಡುತ್ತೆ. ನೋಡಿದ್ರೆ ಹೇಗೂ ನೀರಿನ ಮೇಲೆ ಗುಳ್ಳೆ ಶಾಶ್ವತ ಅಲ್ಲ. ಹಾಗಾಗಿ ಅವುಗಳ ಹಾಗೆ ನಮ್ಮ ಜೀವನ, ನಾವು ಹಾಗೆ ವೇಸ್ಟ್ ಆಗಿ ಹೋಗೋದ್ರ ಬದಲು ದುಡಿತಾ ಇರಬೇಕು, ಓದ್ತಾ ಇರಬೇಕು, ಸಾಧನೆ ಮಾಡಬೇಕು, ಬಡವರಿಗೆ ಹೆಲ್ಪ್ ಮಾಡಬೇಕು. ಸೊ ಇದು ಅಲ್ಲಿಯ ಆಶಯ ಆಗಿದೆ. ಹಾಗಾಗಿ ವಿ ಮಸ್ಟ್ ಫಾಲೋ ಆಲ್ ದಿಸ್ ವ್ಯಾಲ್ಯೂಸ್. ಈ ಮೌಲ್ಯಗಳನ್ನ ನಾವು ಕಲಿಬೇಕು. ಅರ್ಥ ಆಯ್ತಾ? ದಯಮಾಡಿ ವಿದ್ಯಾರ್ಥಿಗಳಿಗೆ ಈ ಒಂದು ಆಶಯಗಳನ್ನ ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು, ಮೈಗೂಡಿಸ್ಕೋಬೇಕು, ಅವುಗಳನ್ನ ಆಚರಣೆಗೆ ತರಬೇಕು. ಕೇವಲ ಓದ್ಬಿಟ್ಟು ಸುಮ್ಮನೆ ಆಗೋದು ತಪ್ಪು. ಮುಂದೆ ಹೋಗೋಣ. 2 things ಸ್ಟ್ಯಾಂಡ್ ಲೈಕ್ ಸ್ಟೋನ್. ನೋಡಿ, 2 ವಿಷಯಗಳು ಮಾತ್ರ ಕಲ್ಲು ಬಂಡೆ ಅಂತ ನಿಂತ್ಕೊಳ್ತಂತೆ. ನೋಡಿದ್ರೆ ಕಲ್ಲು ಬಂಡೆ ಎಷ್ಟು ಸ್ಟ್ರಾಂಗ್ ಅಲ್ವಾ, ಅಲ್ಲರ್ಥ ಅದು ತಳ್ಳಕ್ಕಾಗತ್ತಾ? ನೋ, ಇಟ್ಸ್ ವೆರಿ ಸ್ಟ್ರಾಂಗ್ ಅಲ್ವಾ. ಅವೆರಡು ಕೂಡ ಬಹಳ ಸ್ಟ್ರಾಂಗ್ ಇರ್ತವೆ 2 ವಿಷಯಗಳು. ರಾಕ್ ಅಂದರೆ ಗೊತ್ತಲ್ಲ, ಬಂಡೆಗಂತ ಅನ್ಕೊಳ್ತೀವಿ, ಸ್ಟೋನ್ ತ ಅಂದ್ಕೊಳ್ತಂತೆ 2 ವಿಷಯಗಳು. ಯಾವ 2 ವಿಷಯ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಹೇಗೆ ಬದುಕಬೇಕು? ಬೇರೆಯವ್ರಿಗೆ ಸಹಾಯ ಮಾಡ್ತಾ, ನಮ್ಮ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ, ನಾವು ಶಾಶ್ವತ ಅಲ್ಲ, ಅದರಲ್ಲಿ ಇರುವಾಗ ನಾವು ಮಾಡಬೇಕು, ಎಲ್ಲರಿಗೂ ಸಹಾಯ ಮಾಡ್ತಾ ಬದುಕಬೇಕು. ಮತ್ತು 2 ವಿಷಯಗಳೇನಾಗುತ್ತಂತೆ, ಸ್ಟೋನ್, ಕಲ್ಲು ತ ಅಂದ್ಕೊಳ್ತಂತೆ ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ.
ಏನಂತ ಹೇಳಿ ನಾನು ನೋಡ್ತಾ ಹೋಗ್ತೀನಿ. ಯಾವ ನಿಮಿಷಗಳು ನೋಡಿ. ಕೈಂಡ್ನೆಸ್ ಇನ್ ಅನದರ್ಸ್ ಟ್ರಬಲ್. ನೋಡಿ, ಬೇರೆಯವರ ಸಮಸ್ಯೆಯಲ್ಲಿ ಕರುಣೆ ಎಂಬುದು. ಬೇರೆಯವರು ತೊಂದರೆಯಲ್ಲಿದ್ದಾಗ, ಬೇರೆಯವರು ಸಮಸ್ಯೆಯಲ್ಲಿದ್ದಾಗ, ಬೇರೆಯವರು ನೋವನ್ನು ಅನುಭವಿಸ್ತಿರುವಾಗ ನಾವೇನು ಬೇಕಂತೆ, ವಿ ಶುಡ್ ಶೋ ಕೈಂಡ್ನೆಸ್. ನಾವು ಕರುಣೆ ತೋರಿಸ್ಬೇಕು. ನೋಡಿ, ಕೈಂಡ್ನೆಸ್ ಮೀನ್ಸ್ ವಾಟ್? ನೋಡಿ, ಕೈಂಡ್ನೆಸ್ ಕರುಣೆ, ದಯೆ, ಅನುಕಂಪ ನೋಡಿದ್ರೆ ತೋರಿಸ್ಬೇಕು ನಾವು. ಬೇರೆಯವರು ನಮ್ಮ ಮುಂದೆ ಯಾರಾದರೂ ಕಷ್ಟಪಡ್ತಿದ್ರೆ ನಾವೇನು ಬೇಕು, ಕರುಣೆ ತೋರಿಸ್ಬೇಕು. ನಮ್ಮ ಮುಂದೆ ಬಲಹೀನರು ಬರ್ತಿದ್ರೆ ಕರುಣೆ ತೋರಿಸ್ಬೇಕು, ಸಹಾಯ ಮಾಡಬೇಕು. ನೋಡಿದ್ರೆ ಹಾಗಾಗಿ ಆ ಕರುಣೆ ಎಂಬುದು ನಾವು ಬೇರೆಯವರ ಸಮಸ್ಯೆಯಲ್ಲಿ, ಬೇರೆಯವರ ತೊಂದರೆಯಲ್ಲಿ ತೋರಿಸಿದಂಥ ಕರುಣೆ ಇದೆಯಲ್ಲ, ಅದು ಶಾಶ್ವತವಾಗಿ ನಿಲ್ಲುತ್ತಂತೆ. ಅವರು ಇರೋವರೆಗೂ ನಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ, ಅವನು ನಮಗೆ ಸಹಾಯ ಮಾಡ್ದ, ಅವನು ನಮಗೆ ಎತ್ತಿದ ಅಲ್ವಾ, ನಮ್ಮನ್ನು ಎತ್ತಿ ಹಿಡ್ದ, ನಮ್ಮನ್ನು ನಿಲ್ಲಿಸಿದ, ಬಲಪಡಿಸಿದ ಅಲ್ವಾ, ಹೀಗೆ ನಮ್ಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಕರುಣೆ ಎಂಬುದು ಯಾವಾಗಲೂ. ಜೊತೆಗೆ ಕರುಣೆ ಯಾವ ಥರ ಸಾಯ್ತಾ? ಕರುಣೆ ಭೂಮಿ ಇರೋರ್ಗೂ ಸಾಯೋದೇ ಇಲ್ಲ ಅಲ್ವಾ. ಕರುಣೆ ಅನ್ನೋದು ಆ ಒಂದು ಕಾನ್ಸೆಪ್ಟ್, ಆ ಪರಿಕಲ್ಪನೆ, ಕರುಣೆ ಎಂಬ ಪರಿಕಲ್ಪನೆ ಭೂಮಿ ಇರೋವರೆಗೂ ಅಥವಾ ಜೀವಿಗಳಿರೋವರೆಗೂ ಅದು ಕರುಣೆ ಸಾಯೋ ಮಾತೇ ಇಲ್ಲ, ಯಾವಾಗಲೂ ಇರ್ತದೆ ಅಲ್ವಾ. ಹಾಗೆ ಮತ್ತೆ ಕರೇಜ್ ಇನ್ ಯುವರ್ ಓನ್, ನಮ್ಮಲ್ಲಿರುವಂಥ ಧೈರ್ಯ ಕೂಡ ಯಾವತ್ತಿಗೂ ಸಾಯಲ್ಲ. ಅದು ಕೂಡ ಏನಂತೆ, ಸ್ಟ್ಯಾಂಡ್ ಲೈಕ್ ಸ್ಟೋನ್. ಹೇಗೆ ನಿಂತ್ಕೊಳ್ತಂತೆ? ಕಲ್ಲು ನಿಂತಂಗೆ ನಿಂತ್ಕೊಳ್ತಂತೆ, ಕಲ್ಲು ಬಂಡೆ ನಿಂತಂಗೆ ನಿಂತ್ಕೊಳ್ತಂತೆ. ಯಾವುದದು? ಒಂದು ಕೈಂಡ್ನೆಸ್, ಮತ್ತೊಂದು ಬ್ರೇವರಿ. ಏನದು? ಕರೇಜ್, ನಮ್ಮ ಧೈರ್ಯ. ನೋಡಿದ್ರೆ ಧೈರ್ಯ ಸಾಹಿತ್ಯ ಯಾವತ್ತಾದ್ರು? ಧೈರ್ಯ ಸಾಯಲ್ಲ. ಧೈರ್ಯ ತೋರಿಸಿದಂಥ ವ್ಯಕ್ತಿ ಸಾಯ್ಬೋದು, ಧೈರ್ಯ ಮಾಡಿದಂಥ ಒಬ್ಬ ಸಾಹಸಿಗೆ ಸಾಯ್ಬೋದು ಅಲ್ವಾ, ಅಥವಾ ಒಬ್ಬ ವ್ಯಕ್ತಿ ಧೈರ್ಯ ತೋರಿಸಿದಂಥ ವ್ಯಕ್ತಿ ಸಾಯ್ಬೋದು, ಧೈರ್ಯಶಾಲಿ ಸಾಯ್ಬೋದು. ಬಟ್ ಧೈರ್ಯ ಯಾವ ಥರ ಸಾಯ್ತಾ? ಸಾಯಲ್ಲ. ಹಾಗಾಗಿ ನಾವು ಧೈರ್ಯದಿಂದ ಮಾಡಿದಂಥ ಘಟನೆ ಸಾಯ್ತಾ? ನೋಡಿ, ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಎಷ್ಟು ಧೈರ್ಯದಿಂದ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿದ್ರಲ್ವ. ಆ ಧೈರ್ಯ ಇವತ್ತಿದೆಯಲ್ವಾ. ನೋಡಿದ್ರೆ ಅವರು ಆಗಿರ್ಬೋದು, ಅವರಿಲ್ಲ, ಆದರೆ ಅವರ ಧೈರ್ಯ ಇದೆಯಲ್ವಾ, ಅವ್ರ ಕೊಟ್ಟ ಧೈರ್ಯ ಇದೆಯಲ್ವಾ. ಹಾಗೆ ನಮಗೆ ಈ ಎರಡು ವಿಷಯಗಳು, ಕೈಂಡ್ನೆಸ್ ಮತ್ತು ಕರೇಜ್ ಎಂಬುದು, ಕರುಣೆ ಮತ್ತು ಧೈರ್ಯ ಎಂಬುದು ಯಾವತ್ತೂ ನಿಂತಿರುತ್ತೆ. ಅದು ಯಾವತ್ತೂ ಶಾಶ್ವತ. ನಾವಂತೂ ಬೇರೆಯವ್ರಿಗೆ ಸಹಾಯ ಮಾಡ್ತಾ, ದುಡಿತಾ, ಯಾವಾಗಲೂ ಅಚೀವ್ ಮಾಡ್ತಾ, ಸಾಧನೆ ಮಾಡ್ತಾ ಬದುಕಿರ್ಬೇಕು. ಐ ಥಿಂಕ್ ಪೋಯಮ್ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಒಂದ್ಸೆಕೆಂಡ್. ನಾನು ನಿಮಗೆ ಅರ್ಥ ಆಗಿದೆ ಮತ್ತೊಮ್ಮೆ ವಿಡಿಯೋ ನೋಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಲೈನ್ ಬೈ ಲೈನ್ ಹೋಗಿದ್ದೀನಿ. ಇಟ್ಸ್ ವೆರಿ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಮೀನಿಂಗ್ಫುಲ್. ವಿ ಹ್ಯಾವ್ ಟು ಅಡಾಪ್ಟ್ ಆಲ್ ದೀಸ್ ಥಿಂಗ್ಸ್ ಇನ್ ಅವರ್ ಲೈಫ್. ಮಕ್ಕಳೇ, ದಯಮಾಡಿ ಈ ಒಂದು ಆಶಯವನ್ನು ನಮ್ಮ ಲೈಫಲ್ಲಿ ನಾವು ರೂಢಿಸ್ಕೋಬೇಕು. ಪ್ರತಿಯೊಬ್ಬರಿಗೂ ಪರಸ್ಪರ ಒಳ್ಳೆಯದನ್ನೇ ಬಯಸ್ತಾ ಬದುಕಬೇಕು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.